ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಅದರ ಪರಿಣಾಮ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ, 10 ಅವಾಂತರಗಳು ಸೃಷ್ಟಿಯಾಗಿದೆ. ಸಾಯಿ ಲೇಔಟ್ನಲ್ಲಿ ಕೆರೆಯಂತೆ ನೀರು ನಿಂತು ಈಗ ಜನ ಪರದಾಡ್ತಾ ಇದ್ದಾರೆ. ಮನೆಯಿಂದ ಹೊರಬರಲಾರದೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸುರಿದಂತಹ ಮಳೆ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಈ ಸಾಯಿ ಲೇಔಟ್ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಒಂದು ರೀತಿ ಅಲ್ಲಿಯ ಜನರಿಗೆ ಜಲಸಂಕಷ್ಟವನ್ನು ತಂದಿಡುತ್ತೆ. ಸದ್ಯಕ್ಕೆ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಮನೆಯಲ್ಲಿದ್ದವರೆಲ್ಲ ಈ ಮಳೆ ಕಾಟಕ್ಕೆ ಮನೆಯನ್ನೇ ಖಾಲಿ ಮಾಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿದೆ. ಇದು ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಇಡೀ ಲೇಔಟ್ನಲ್ಲಿಯೇ ನೀರು ನಿಂತು ಕೆರೆಯಂತೆ ಭಾಸವಾಗ್ತಾ ಇದೆ. ಜನ ಹೊರಬರೋದಕ್ಕೂ ಆಗದೆ ಒಳಗಿರೋದಕ್ಕೂ ಆಗದೆ ಒದ್ದಾಡಬೇಕಾದಂತಹ ಪರಿಸ್ಥಿತಿ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಪ್ರತಿ ಬಾರಿ ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಯಿ ಲೇಔಟ್ನಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲವನ್ನೂ ಕೂಡ ಸರಿ ಮಾಡ್ತೀವಿ ಅಂತ ಹೇಳಿದ್ದೇ ಬಂತು ಬಿಟ್ರೆ ಇಲ್ಲಿಯವರೆಗೂ ಶಾಶ್ವತ ಪರಿಹಾರವನ್ನ ಅಲ್ಲಿ ಜನ ಕೂಡ ನೋಡಿಲ್ಲ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಜನ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ? ಪ್ರೇಮ ಒಬ್ಬರಲ್ಲ ಇಬ್ರು, ಅಂದ್ರೆ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಬಂದಿದ್ರು, ಸಿದ್ದರಾಮಯ್ಯನವರು ಕೂಡ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರು. ಆದರೆ ಇವರ ಸಮಸ್ಯೆ ಏನಿದೆ, ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಯಾಕಂದ್ರೆ ಜನ ಅಷ್ಟರ ಮಟ್ಟಿಗೆ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಈ ರಸ್ತೆಗಳೇನಿದ್ದಾವೆ, ಸುಮಾರು ಒಂದು ಸಾಯಿ ಲೇಔಟ್ನ ಒಂದು 3-4 ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಜನ ಅಂತೂ ಹೊರಗಡೆ ಬರೋದಕ್ಕೆ ಆಗದಂಥ ಪರಿಸ್ಥಿತಿ. ಅಂದ್ರೆ ಇವತ್ತು ಭಾನುವಾರ ಹೊರಗಡೆ ಬಂದು ಆ ರಸ್ತೆಯಲ್ಲಿ ನಿಲ್ಲಕ್ಕೂ ಕೂಡ ಆಗದಂಥ ಪರಿಸ್ಥಿತಿಯಲ್ಲಿ ಜನ ನಿಂತಿದ್ದಾರೆ. ಯಾಕಂದ್ರೆ ಇನ್ನೂ ಕೂಡ ನೀರು ಕಡಿಮೆ ಆಗಿಲ್ಲ. ಇದು ಕೇವಲ ಮಳೆ ನೀರಲ್ಲ, ಡ್ರೈನೇಜ್ ನೀರಿದೆ. ಡ್ರೈನೇಜ್ ನೀರು ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡಲೇ ಡ್ರೈನೇಜ್ ನೀರೇನಿದೆ ಅದು ಸಂಪೂರ್ಣ ಏರಿಯಾವನ್ನ ಆವರಿಸ್ಕೊಂಡು ಬಿಡುತ್ತೆ. ನಿನ್ನೆ ಕಂಟ್ರೋಲ್ ರೂಮ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಡೇಂಜರಸ್, ಅಂದ್ರೆ ಡ್ರೈನೇಜ್ ಇಂದ ಡೇಂಜರಸ್ ಪರಿಸ್ಥಿತಿ. ಡ್ರೈನೇಜ್ನ ಹರಿವು ಎಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂದ್ರೆ ಅದು ಸಾಯಿ ಲೇಔಟ್ನಲ್ಲಿ ಅಷ್ಟರ ಮಟ್ಟಿಗೆ ಡೇಂಜರಸ್ ಪರಿಸ್ಥಿತಿಯಲ್ಲಿ ಸಾಯಿ ಲೇಔಟ್ ಇದೆ. ಜನ ಅಂತೂ ನೋಡಿ, ಕೆಲವರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಗಲೀಜು ನೀರಲ್ಲೇ, ರಾಜಕಾಲುವೆ ನೀರಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಾಂದ್ರೆ ಹೊರಗಡೆ ಬರೋದಕ್ಕಾಗಲ್ಲ, ದಿನಬಳಕೆಯ ವಸ್ತುಗಳನ್ನ, ಹಾಲಾಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನ ಪಡೆಯೋದಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ದುಸ್ಥಿತಿ ಈ ಸಾಯಿ ಲೇಔಟ್ನಲ್ಲಿ ಇರುವಂಥದ್ದು. ಜನ ಅಂತೂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಇಲ್ಲಿ ಇವರ ತಂದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ICU ನಲ್ಲಿದ್ದಾರೆ. ಒಂದ್ ಕಡೆ ಇವರು ಬ್ಯಾಗ್ ಇಟ್ಕೊಂಡು ರಾತ್ರಿ ಮನೆಯಿಂದ ಹೋದವರು, ಅಂದ್ರೆ ಮಳೆ ನೀರು ಅಷ್ಟು ಪ್ರಮಾಣದಲ್ಲಿ ತುಂಬಿಕೊಂಡಿತ್ತು. ತಾಯಿ ಮನೆಗೆ ಹೋಗಿ ಈಗ ವಾಪಸ್ ಬ್ಯಾಗ್ ಸಮೇತ ಬಂದಿರುವಂಥದ್ದು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪ್ರತಿ ಬಾರಿ ಮಳೆ ಬಂದಾಗೂ ಇದೇ ತರ ಸಮಸ್ಯೆ. ಏನ್ ಅನಿಸ್ತಾ ಇದೆ? CM ಬಂದ್ರು, ಬೊಮ್ಮಾಯಿ ಅವ್ರು ಬಂದಿದ್ರು, ಸಿದ್ದರಾಮಯ್ಯ ಅವ್ರು ಬಂದಿದ್ರು, ನಿಮ್ ಸಮಸ್ಯೆ ಮಾತ್ರ ಈಡೇರಿಲ್ಲ. ಇಲ್ಲ, ಸಮಸ್ಯೆ ಏನು ಇಲ್ಲ. ಪ್ರತಿ ವರ್ಷ ಇದೇ ಸಮಸ್ಯೆ ವೆಂಟ್ ಮಾಡ್ತೀನಿ, ಇದು ಮಾಡ್ತೀನಿ. ಕ್ರೋರ್ ದುಡ್ಡು ಸ್ಯಾಂಕ್ಷನ್ ಆಗಿದೆ. ದುಡ್ಡು ಏನ್ ಮಾಡ್ತಾರ ಅವರು? ಏನ್ ಮಾಡ್ತಾರೆ? ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ, 1 ಮಂತ್ ಕೆಲಸ ಅಷ್ಟೇ. ಯಾರು ಬರ್ತಾ ಇಲ್ಲ, ನೋಡ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ. BBMP ಯಾರು ನೋಡ್ತಾ ಇಲ್ಲ. ಗ್ರೇಟರ್ ಬೆಂಗಳೂರು ಬಾಳಿಕೆ GBP ಇದನ್ನ ಗ್ರೇಟರ್ ಬೆಂಗಳೂರು ಈ ನೋಡ್ಬೇಕಾ? ಗ್ರೇಟರ್ ಬೆಂಗಳೂರು ಇದು ಸಮಸ್ಯೆ. ಗ್ರೇಟರ್ ಬೆಂಗಳೂರು ಯಾಕೆ ಅದು ಹೆಸರು ಯಾರು ಹೇಳಿದ್ದಾರೆ? ಅದು ಗ್ರೇಟರ್ ಬೆಂಗಳೂರು ಹೆಸರು ಅದು ಹೋಗಿ ತೊಟ್ಟಿ ಬೇಕಾರ್ ಬೆಂಗಳೂರು ಹೇಳ್ಬೇಕು. ಇದು ಏನಿಲ್ಲ. ಯಾರು ಮಿನಿಸ್ಟರ್ ಇದೆ ಇವಾಗ? ಮಿನಿಸ್ಟರ್ ಇದೆ, ಚೆನ್ನಾಗೆ ಮನೆಯಲ್ಲೇ ಮಿನಿಸ್ಟರ್ ಇದೆ. BBMP ಕಾರ್ ಯಾರಿದೆ? ಇಲ್ಲಿ ಯಾರಿದೆ? BBMP ಇದೆ, ಮಿನಿಸ್ಟರ್ ಇದೆ, ಯಾರಿಲ್ಲ. ಟ್ಯಾಕ್ಸ್ ಕಟ್ಟಬೇಕು ನಾವು, ವರ್ಷ ಟ್ಯಾಕ್ಸ್ ಕಟ್ತೀನಿ. 10,000 15,000. ಇವತ್ತು ನ್ಯೂ ಮಾಡಲ್ ಏನೇ ಅಲ್ಲಿ ಲೊಕೇಶನ್ ಬೇಕಾಗಿತ್ತು, ಅಲ್ಲಿ ಇದು ಇವಾಗ ಟ್ಯಾಕ್ಸ್, ಇವಾಗ ಲೊಕೇಶನ್ ಅಲ್ಲಿ ನಾನು ಸ್ಟ್ಯಾಂಡ್ ಮಾಡಿಬಿಟ್ಟು ಇವಾಗ ಲೊಕೇಶನ್ ಕಳಿಸಿ, ಇದೇ ನನ್ನ ಮನೆ ಎಲ್ಲ ಬನ್ನಿ ನೋಡಿ ಏನು ಪರಿಸ್ಥಿತಿ. ನನ್ನ ತಂದೆ ಹಾಸ್ಪಿಟಲ್ ಇದೆ, ಅಷ್ಟು ಹಾಸ್ಪಿಟಲ್ ಐಸಿಯುಲೇ ತಂದೆ ಅಲ್ದ ನೋಡ್ಬೇಕು, ಇದು ನೋಡ್ಬೇಕು. ಈಗ ಏನು ನೋಡ್ಬೇಕು ನಾವು? ಏನ್ ನೋಡ್ಬೇಕು? ಯಾರು ಬರ್ತಾರೆ? ಯಾರು ಬರ್ತಾ ಇಲ್ಲ. ಅದು BBMP ಹೇಳ್ಬೇಕು ನಾವು. ಇಲ್ಲಿ ಟೆನೆಂಟ್ ಇದೆ, ಅವ್ರಿಗೆ ತಿಂಡಿ ಇಲ್ಲ, ಊಟ ಇಲ್ಲ, ಸ್ವಲ್ಪ ಇದು ಕಾಸು ದುಡ್ಡು ಕೊಡಿ. ಅವ್ರು ಏನು ಮಾಡ್ತಾನೇ ಇಲ್ಲ. ಎಷ್ಟು ಹೊತ್ತು ಮಳೆ ಬಂದ್ರೆ ಈ ತರದ ಪರಿಸ್ಥಿತಿ ಆಗುತ್ತೆ? 5 minutes ಮಳೆ ಬಂದ್ರೆ ಅಷ್ಟೇ. ಅಲ್ಲಿಂದ ನೀರು ಬರ್ತಾರೆ, ಇಲ್ಲಿಂದ ಲಾಸ್ಟ್ ಟೈಮ್ ಮಳೆ ಬಂದ್ರೆ 2 days ನಾನು ಹೇಳ್ತಾ ಇದ್ರಿ BBMPಗೆ
ಇದು ಕ್ಲೀನ್ ಮಾಡಬೇಕು, ಇದು ಕ್ಲೀನ್ ಮಾಡಬೇಕು, ಡ್ರೈನೇಜ್ ಕ್ಲೀನ್ ಮಾಡೋಕೆ ಮಾಡ್ತೀನಿಮ್ಮ. ಒನ್ ಟೈಮ್ ನಾನು ಸ್ಕೂಲ್ಗೆ ಹೋಗ್ತಾನೆ, ಅಲ್ಲಿಂದ ಕಾಲ್ ಮಾಡ್ತೀನಿ, ಡ್ರೈನೇಜ್ ಕ್ಲೀನ್ ಮಾಡಬೇಕು. ಅವ್ರು ನನಗೆ ಕೇಳ್ತಾರೆ, ನೀ ಹೇಳಿ ನಾನು ಏನು ಮಾಡಬೇಕು, ನಾನು ಇಂಜಿನಿಯರ್, ಅವ್ರಿಗೆ ಗೊತ್ತಾಗಬೇಕು. ಅವ್ರ ಸೈಟಲ್ಲಿ ಬರಬೇಕು, ನೋಡಬೇಕು ಎಷ್ಟು ಡ್ರೈನ್ ಕ್ಲೀನ್ ಮಾಡಬೇಕು, ಇದೆಲ್ಲ ನೀರು ಬೇಕು. ಲಾಸ್ಟ್ ಟೈಮ್ ನೀರು ಬಂದ ಡ್ರೈನೇ ಕ್ಲೀನ್ ಮಾಡೋದು. ಮಳೆ ಬರ್ತಿದೆ ಅನ್ನೋ ಕಾರಣಕ್ಕೆ ಭಯ ಪಟ್ಟು ನೀವು ಬ್ಯಾಗ್ ಎತ್ಕೊಂಡು ಮನೆಗೆ ಹೋಗಿದ್ರಾ ನಿಮ್ಮ ಅಮ್ಮ ಮನೆಗೆ? ಹೌದು, ನೋಡಿ ಇದು ಬ್ಯಾಗ್ ಅಲ್ಲೇ ಎಲ್ಲ ಫುಲ್ ಕ್ಲೋಸ್ ಇದೆ, ಇಲ್ಲಿ ಲ್ಯಾಪ್ಟಾಪ್ ಎಲ್ಲ ಇದೆ. ಅದೇ ಪ್ರಾಬ್ಲಮ್. ಎಲ್ಲಿ ಹೋಗಬೇಕು ನಾವು ಹೇಳಿ? ನನಗೆ ವೀಸಿಂಗ್ ಪ್ರಾಬ್ಲಮ್ ಇದೆ. ಇದು ಮಳೆಯಲ್ಲ, ನನ್ನಿಂದ ವೀಸಿಂಗ್ ಪ್ರಾಬ್ಲಮ್ ಬರ್ತಾ ಇದೆ. ಏನು ಮಾಡೋಕ್ಕೂ ನಾನೆಲ್ಲಾಗೆ ಇದು ಲೊಕ್ಯಾಲಿಟಿ ಯಾರು ಇದೆ ಅದೆಲ್ಲಾಗೆ ಸಾಯಿಸ್ಬಿಡು. ನಾವು ಹೋಗ್ತೀನಿ. ಓಕೆ, ಇದು ಆಕ್ರೋಶ ಪ್ರೇಮ ನಮ್ಮನ್ನೆಲ್ಲರನ್ನೂ ಕೂಡ ಸಾಯಿಸ್ಬಿಡಿ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಅಂತೀರಿ, ಅದು ಅಂತೀರಿ, ಇದಂತೀರಿ, ಯಾರು ಕೂಡ ಬಂದು ನಮ್ಮ ಕಷ್ಟ ಕೇಳಿಲ್ಲ. ಇಲ್ಲಿ ಬಾಡಿಗೆದಾರರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಇರುವಂಥ ಇಲ್ಲಿ ಓನ್ ಹೌಸ್ ಅಂದರೆ ಸ್ವಂತ ಮನೆಯನ್ನು ಇಟ್ಕೊಂಡವ್ರಂತೂ ನರಕವನ್ನು ಅನುಭವಿಸ್ತಾ ಇದ್ದೀವಿ. ಕುಡಿಯೋದಕ್ಕೆ ಹಾಲು ತೊಗೊಂಡ್ಬರ್ಬೇಕು ಅಂದ್ರೂ ಕೂಡ ಹೊರಗಡೆ ಬರೋಕ್ಕಾಗದಂಥ ಪರಿಸ್ಥಿತಿ. ಭಯ ಬರುತ್ತೆ, ಮಳೆ ಬಂದಂಥ ಸಂದರ್ಭದಲ್ಲಿ ಭಯ ಬರುತ್ತೆ. ಬ್ಯಾಗ್ಗಳು ಎತ್ಕೊಂಡು ಬೇರೆ ಯಾರ್ದೋ ಸಂಬಂಧಿಕರ ಮನೆಗೋ ಇಲ್ಲ ಬೇರೆಯವ್ರ ಮನೆಗೆ ಹೋಗಿ ನಾವು ಆಶ್ರಯವನ್ನು ಪಡಿಬೇಕಾದಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ಇದು ಯಾವಾಗ ಬಗೆಹರಿಯುತ್ತೆ? ಇದು ಯಾವ ಥರದ ಗ್ರೇಟರ್ ಬೆಂಗಳೂರು ಅನ್ನೋ ಥರದ ಪ್ರಶ್ನೆಯನ್ನ, ಆಕ್ರೋಶವನ್ನು ಇಲ್ಲಿನ ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನಾದರೂ ಅಂದರೆ ನಿನ್ನೆಯಿಂದಲೂ ಕೂಡ ರಾತ್ರಿಯೂ ಕೂಡ ಬಂದಿದ್ವಿ ನಾವು. ಯಾವೊಬ್ಬ BBMP ಅಧಿಕಾರಿಗಳು ಕೂಡ ಸಿಬ್ಬಂದಿಗಳು ಕೂಡ ಇಲ್ಲಿ ಬಂದಿಲ್ಲ. ಅಂದರೆ ನೀರಿಲ್ಲಿ ತುಂಬಿಕೊಂಡಿದೆ, ಅದನ್ನು ಪಂಪ್ ಮಾಡುವಂಥ ಕೆಲಸವನ್ನು ಕೂಡ ಯಾರೂ ಮಾಡಿಲ್ಲ. ಇನ್ನೆಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ಇಲ್ಲಿನ ಜನರ ಬಗ್ಗೆ ಇಟ್ಕೊಂಡಿದ್ದಾರೋ BBMP ಅವರು ಗೊತ್ತಿಲ್ಲ. ನಿನ್ನೆ ಕಂಟ್ರೋಲ್ ರೂಮಲ್ಲೂ ಕೂಡ ತೋರಿಸ್ತಾ ಇತ್ತು, ಇಲ್ಲಿನ ಡ್ರೈನೇಜ್ ಒಂದು ರೀತಿ 97ರವರೆಗೂ ಕೂಡ ಅಂದರೆ ಅದು ತುಂಬ ಡೇಂಜರಸ್ ಪರಿಸ್ಥಿತಿಯಲ್ಲಿ ಡ್ರೈನೇಜ್ ಹರಿತಾ ಇದೆ. ಇಲ್ಲಿ ಈ ವಡೇರಪಾಳ್ಯ ಮತ್ತು ಈ ಸಾಯಿ ಲೇಔಟ್ನಲ್ಲಿ ಇರುವಂಥದ್ದನ್ನು ಅಲ್ಲಿ ಕಂಟ್ರೋಲ್ ರೂಮಲ್ಲಿ ಕೂತ್ಕೊಂಡು ಅದು ತೋರಿಸ್ತಾ ಇದ್ರು. ಅಂದರೆ ಈ ಥರ ನೋಡಿ ಇದು ಡೇಂಜರಸ್ ಪರಿಸ್ಥಿತಿ, 100 ದಾಟಿದ್ರೆ ಇನ್ನೂ ಕಷ್ಟ ಆಗುತ್ತೆ ಅನ್ನೋ ಥರ. ಆದರೆ ಅದು ಸುಮ್ಮನೆ ನೋಡೋಕೆ ಮಾತ್ರನ, ಅದನ್ನು ಸರಿಪಡಿಸುವಂಥ ಕೆಲಸಗಳು ಈ BBMP ಅವರು ಮಾಡಲ್ವಾ ಅನ್ನೋ ಥರದ ಪ್ರಶ್ನೆಗಳು ನಿಜಕ್ಕೂ ಕೂಡ ಕಾಡುತ್ತೆ. ಜನ ಅಂತೂ ನಿತ್ಯ ಸಂಕಷ್ಟವನ್ನು, ಮಳೆ ಬಂದರೆ ಸಾಕು ಸಂಕಷ್ಟ ಇಲ್ಲಿ ಶುರುವಾಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.